ಈಗ ಗಾಡಿಯನ್ನ ಕಟ್ತಾರೆ. ಮಿನಿ ಸಿಪಾಯಿ ಸೋನ್ಯಾ 2020 ವರ್ಸಸ್ 7 ಕೋಟಿ ಸ್ನೇಹಿತರೆ. 7 ಕೋಟಿ ರಾಸುಗಳನ್ನ ಎ ಟ್ರ್ಯಾಕ್ ಅಲ್ಲಿ ಓಡ್ತಾ ಇದಾರೆ, ಬಿ ಟ್ರ್ಯಾಕ್ ಅಲ್ಲಿ ಮಿನಿ ಸಿಪಾಯಿ ಓಡ್ತಾ ಇದಾರೆ. ಸ್ನೇಹಿತರೆ ನೋಡಿ, ಮೂರನೇ ಗಾಡಿಯನ್ನಾಗಿ ದೊಡ್ಡಮ್ಮ ಮತ್ತೆ ರಣಗಲ್ನನ್ನ ಓಡ್ತಾ ಇದಾರೆ ನೋಡಿ ಬಿ ಅಂಕಣದಲ್ಲಿ. ಎ ಟ್ರ್ಯಾಕ್ ಅಲ್ಲಿ ದೊಡ್ಡಮ್ಮ ರಣಗಲ್ ಎತ್ತುಗಳ ಎದುರಾಳಿಯಾಗಿ ಬೀರ ಮೈರ ಅಂತ ಈ ರಾಸುಗಳನ್ನ ಓಡ್ತಾ ಇದಾರೆ. ಬನ್ನಿ ಸ್ನೇಹಿತರೆ, ಈ ರಾಸುಗಳ ಒಂದು ಓಟವನ್ನ ತೋರಿಸ್ತೀನಿ. ಸ್ನೇಹಿತರೆ ನೋಡಿ, ಈ ದಿನ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಮುಗಳಿಹಳ್ಳಿ ಗ್ರಾಮದಲ್ಲಿ 2ನೇ ವರ್ಷದ ಅಂತಾರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ರೇಸ್ ಅನ್ನ ಆಯೋಜನೆ ಮಾಡಿದ್ದಾರೆ. ಈ ಒಂದು ಅಂಕಣದಲ್ಲಿ ಇದೀವಿ ಸ್ನೇಹಿತರೆ. ನೋಡಿ, ನೀವೇನ್ ನೋಡ್ತಾ ಇದ್ದೀರಾ, ಎಲ್ಲ ಒಂದೇ ರೀತಿಯಾದ ಸಮವಸ್ತ್ರವನ್ನ ಧರಿಸಿರುವ ಒಂದು ನವಕ್ರಾಂತಿ ಯುವಕರ ಬಳಗ ಅಂತ ಈ ಒಂದು ಬಳಗದ ವತಿಯಿಂದ ಈ ಸ್ಪರ್ಧೆಯನ್ನ ಆಯೋಜನೆ ಮಾಡಿದ್ದಾರೆ. ನಿನ್ನೆ ತಾನೇ ವ್ಯವಸಾಯದ ರಾಸುಗಳ ರೇಸ್ ಅನ್ನ ಆಯೋಜನೆ ಮಾಡಿದ್ರು. ಅದು ಯಶಸ್ವಿಯಾಗಿ ಸ್ನೇಹಿತರೆ ಹೊರಹೊಮ್ಮಿದೆ. ಈ ದಿನ ಅಂತಾರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಯನ್ನ ಆಯೋಜನೆ ಮಾಡಿದ್ದಾರೆ. ನಗದುಗಳನ್ನ ನಾವು ಗೆದ್ಕೊಂಡು ಹೋಗ್ಬೇಕು ಅಂತ ಬರೋದಕ್ಕಿಂತ ಟ್ರೋಫಿಗಳನ್ನ ಗೆದ್ಕೊಂಡು ಹೋಗ್ಬೇಕು ಅಂತ ಬರಬೇಕು. ಆ ರೀತಿಯಾದ ಒಂದು ಟ್ರೋಫಿಗಳನ್ನ ಮಾಡಿಸ್ತಾರೆ. ನಿಮ್ಗೆಲ್ಲರಿಗೂ ಗೊತ್ತು ಸ್ನೇಹಿತರೆ, ಕಳೆದ ಬಾರಿ ಇಲ್ಲಿ ಎತ್ತಿನ ಗಾಡಿಯ ರೂಪದ ಟ್ರೋಫಿಗಳನ್ನ ಬಹುಮಾನವನ್ನಾಗಿ ನೀಡಿದ್ರು. ಈ ವರ್ಷನೂ ಕೂಡ ಎತ್ತಿನ ಗಾಡಿ ರೂಪದ ಬಹುಮಾನಗಳನ್ನ ಅಂದ್ರೆ ಡಬಲ್ ಟ್ರೋಫಿಗಳನ್ನ ನೀಡ್ತಾ ಇದ್ದಾರೆ. ಒಂದೊಂದು ಬಹುಮಾನಕ್ಕೆ 2 ರೀತಿಯ ಟ್ರೋಫಿಗಳನ್ನ ಬಹುಮಾನಗಳನ್ನಾಗಿ ನೀಡ್ತಾ ಇದ್ದಾರೆ. ಈ ಟ್ರೋಫಿಗಳನ್ನ ಗೆಲ್ಲೋದಕ್ಕೆ ಸ್ನೇಹಿತರೆ ಜಿಲ್ಲೆಗಳಿಂದ ಅನೇಕ ರಾಸುಗಳು, ಎಲ್ಲ ಚಾಂಪಿಯನ್ ರಾಸುಗಳು ಇಲ್ಲಿ ಬರ್ತಾ ಇದಾವೆ ಸ್ನೇಹಿತರೆ. ಅಂದ್ರೆ ಈ ಊರಿಗೆ ಬರ್ತಾ ಇರುವ ಯಾವುದೇ ರಾಸುಗಳನ್ನ ನಿಲ್ಸಿ ನಾವು ಮಾತಾಡ್ಸಿದ್ರು, ಅವು ಎಲ್ಲಾದ್ರೂ ಬಹುಮಾನ ಗೆದ್ದಿದಾವೆ. ಅಂತ ರಾಸುಗಳು ಬರ್ತಾ ಇದಾವೆ. ಮಹಾರಾಷ್ಟ್ರದಿಂದ ಹೊಸದಾಗಿ ತಂದಿರುವ ಡೈರೆಕ್ಟ್ ಆಗಿ ರೇಸಿಗೆ ಬಂದು ರೇಸ್ ಆಡ್ತಿರೋಂಥ ಗೂಳಿಗಳು ಕೂಡ ನಾವಿಲ್ಲಿ ಕಾಣ್ಬೋದಾಗಿದೆ ಸ್ನೇಹಿತರೆ. ಬನ್ನಿ, ಏನೇನು ಬಹುಮಾನಗಳನ್ನು ಇಟ್ಟಿದ್ದಾರೆ ಅಂತೇಳಿ ನಿಮಗೆ ಈ ಗ್ರಾಮದ ಒಂದು ಕಮಿಟಿ ಅವರಿಂದ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸರ್ ನಮಸ್ತೆ. ನಮಸ್ತೆ ಸರ್, ಮೊದಲಿಗೆ ಧನ್ಯವಾದಗಳು. ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಕಡೆ ರೇಸ್ ನಡೀತಾ ಇದಾವೆ, ಆದ್ರೆ ಇಷ್ಟೊಂದು ವ್ಯವಸ್ಥಿತವಾಗಿ ನೀವು ಒಂದು ರೇಸ್ ಅನ್ನ ಆಯೋಜನೆ ಮಾಡೋದಕ್ಕೆ ನಿಮಗೆ ತುಂಬ ಹೃದಯವಾದ ಧನ್ಯವಾದಗಳು ಸರ್. ಓಕೆ ಸರ್. ಸರ್, ಈ ರೀತಿಯಾದ ಒಂದು ಬ್ಯಾರಿಗೇಟ್ ವ್ಯವಸ್ಥೆ ಆಗಿರ್ಬೋದು, ಇದನ್ನೆಲ್ಲ ನೋಡ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಯಾವ ಜನಗಳಿಗೂ ಏನೋ ತೊಂದರೆ ಆಗ್ಬಾರ್ದು, ಅಷ್ಟು ವ್ಯವಸ್ಥಿತವಾಗಿ ರೇಸ್ ಅನ್ನ ಮಾಡ್ಕೊಂಡಿದ್ದೀರಾ. ಸರ್, ಬಹುಮಾನಗಳನ್ನ ಏನೇನು ಇಟ್ಟಿದ್ದೀರಾ? ಸರ್, ಪ್ರಥಮ ಬಹುಮಾನ ಹೀರೋ ಸ್ಪ್ಲೆಂಡರ್ ಬೈಕು, 2ನೇ ಬಹುಮಾನ ಹೀರೋ HF 100, 3ನೇ ಬಹುಮಾನ ಚಾರ್ಜಿಂಗ್ ಸ್ಕೂಟಿ, ಮತ್ತು 4ನೇ ಬಹುಮಾನ 20,000 ನಗದು ಮತ್ತು ಆಕರ್ಷಕ ಡಬಲ್ ಟ್ರೋಫಿ. ಸರ್, ನಿಮ್ಮೂರಿನ ರೇಸಿಗೆ ಜನಗಳು ಹುಡ್ಕೊಂಡು ಏನಕ್ಕೆ ಬರ್ತಾರೆ ಅಂದ್ರೆ ಟ್ರೋಫಿಗಳು ಗೆಲ್ಬೇಕು ಅಂತ. ನಗದುಗಳು ಮನೆಗೆ ಹೋಗತಿ ಖಾಲಿ ಆಗ್ಬಿಡುತ್ತೆ, ಆದ್ರೆ ಟ್ರೋಫಿಗಳು ಕೊನೆವರೆಗೂ ನಾವು ಮನೇಲಿ ಇಟ್ಕೋಬೇಕು ಅಂತ ಬರ್ತಾರೆ. ಸರ್, ನಿಮ್ಮೂರಿಂದನೇ ಅನ್ಸುತ್ತಲ್ವಾ ಈ ತರ ಒಂದು ಟ್ರೋಫಿ ಕೊಡೋ ಸ್ಟಾರ್ಟ್ ಮಾಡಿದ್ರು? ಸರ್, ಸ್ವಲ್ಪ ಅಟ್ರಾಕ್ಟಿವ್ ಆಗಿರ್ಲಿ, ಜನಕ್ಕೆ ಸ್ವಲ್ಪ ಒಂಥರ ಹೊಸ ತರ ಕಾಣ್ಲಿ, ಮತ್ತೆ ಮನೇಲಿ ಇಟ್ಕೊಳ್ಳಿ ಅಂತ ಅದಕ್ಕೋಸ್ಕರ ಆ ತರ ಟ್ರೋಫಿಗಳು ಮಾಡಿರೋದು. ಹೌದು ಸರ್, ನೀವು ಮಾಡಿರೋ ಒಂದು ಟ್ರೋಫಿ ರೈತರ ಎಷ್ಟೋ ಮನಸ್ಸುಗಳನ್ನ ಗೆದ್ಬಿಟ್ಟಿದೆ ಸರ್. ತುಂಬಾ ಚೆನ್ನಾಗಿ ಎಲ್ಲ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದೀರಾ. ಸರ್, ನಿಮ್ಮ ಒಂದು ಕಮಿಟಿಯವರು ಎಷ್ಟು ಜನ ಇದ್ದೀರಾ? ಸರ್, ಸುಮಾರು ಒಂದು 100 ಜನಕ್ಕಿಂತ ಜಾಸ್ತಿ ಹುಡುಗರು ಇದೀವಿ. ಮತ್ತೆ ಅಕ್ಕಪಕ್ಕದ ಗ್ರಾಮಸ್ಥರು, ಅಕ್ಕಪಕ್ಕದ ಊರು ಹುಡುಗರು ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ ಸರ್. ನಮಗೆ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಸ್ಥರು ಸೇರಿ ಈ ಒಂದು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಯಾರೋ ಒಬ್ರು ಕೈಯಲ್ಲಿ ಆಗ ಅಂತ ಒಂದು ಸ್ಪರ್ಧೆ ಅಲ್ಲ ಸ್ನೇಹಿತರೆ. ಇದು ರೈತರಿಂದ ರೈತರಿಗಾಗಿ, ರೈತರಿಗೋಸ್ಕರವೇ ಆಯೋಜನೆ ಮಾಡಿರುವ ಇಲ್ಲಿನ ಒಂದು ಸ್ಪರ್ಧೆಗೆ ಎಲ್ಲ ರೈತರ ಮಕ್ಕಳೇ ಸ್ನೇಹಿತರೆ ಇಲ್ಲಿ ನಿಂತ್ಕೊಂಡು ವ್ಯವಸ್ಥಿತವಾಗಿ ರೇಸನ್ನ ನಡೆಸ್ತಾ ಇದ್ದಾರೆ. ಇಲ್ಲಿ ಅಡಕೆಯ ನಾಡಂತಾನೆ ಹೇಳ್ಬೋದು. ಇದು ಹೆಚ್ಚಾಗಿ ಅಡಿಕೆಯನ್ನ ಬೆಳೀತಾರೆ. ಆ ಒಂದು ಪ್ರದೇಶದಲ್ಲಿ ರೇಸನ್ನ ಮಾಡ್ತಾ ಇದ್ದಾರೆ. ಓಕೆ ಸ್ನೇಹಿತರೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಸ್ಪರ್ಧೆ ಆರಂಭವಾಗುತ್ತೆ. ಈ ಸ್ಪರ್ಧೆ ಹೆಚ್ಚಿನ ಮಾಹಿತಿಯನ್ನ ನಿಮಗೆ ತೋರಿಸ್ತೀನಿ ಸ್ನೇಹಿತರ. ನೋಡಿ, ಮುಗಳಿಹಳ್ಳಿ ಗ್ರಾಮದಲ್ಲಿ ಪ್ರಥಮ ಸುತ್ತಿನ ಪ್ರಥಮ ಗಾಡಿಯನ್ನ ಓಡ್ತಾ ಇದ್ದಾರೆ. ನೋಡಿ, ನೀವೇನ್ ನೋಡ್ತೀರಾ, ಸೋನ್ಯಾ 2020 ಮಂಡ್ಯದ ರಾಸು ನೋಡಿ, ಮಿನಿ ಸಿಪಾಯಿ. ಈ ಗಾಡಿಗಳನ್ನ ಪ್ರಥಮ ಸುತ್ತಿನ ಗಾಡಿಗಳನ್ನಾಗಿ ಓಡ್ತಾ ಇದಾರೆ ಸ್ನೇಹಿತರೆ. ಬನ್ನಿ, ಇದರ ಎದುರಾಳಿ ಯಾವ ಗಾಡಿ ಅಂತೇಳಿ ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಟೈಮರ್ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಗಾಡಿಯನ್ನ ಕಟ್ಟಲು ಕೇವಲ 5 ನಿಮಿಷಗಳು ಮಾತ್ರ ಕಾಲಾವಕಾಶ ಇರುತ್ತೆ. ಬನ್ನಿ, ಈಗ ಗಾಡಿಯನ್ನ ಕಟ್ತಾರೆ. ಮಿನಿ ಸಿಪಾಯಿ ಸೋನ್ಯಾ 2020 ವರ್ಸಸ್ 7 ಕೋಟಿ ಸ್ನೇಹಿತರೆ. 7 ಕೋಟಿ ರಾಸುಗಳನ್ನ ಎ ಟ್ರ್ಯಾಕ್ ಅಲ್ಲಿ ಓಡ್ತಾ ಇದಾರೆ, ಬಿ ಟ್ರ್ಯಾಕ್ ಅಲ್ಲಿ ಮಿನಿ ಸಿಪಾಯಿ ಓಡ್ತಾ ಇದಾರೆ. ಬನ್ನಿ, 7 ಕೋಟಿ ರಾಸವನ್ನ ತೋರಿಸ್ತೀನಿ ನಿಮಗೆ. ನೋಡಿ ಸ್ನೇಹಿತರೆ, 7 ಕೋಟಿಯನ್ನ ಓಡ್ತಾ ಇದಾರೆ. ಎ ಅಂಕಣದಲ್ಲಿ 7 ಕೋಟಿ ಸ್ನೇಹಿತರೆ, ಬಿ ಅಂಕಣದಲ್ಲಿ ಮಿನಿ ಸಿಪಾಯಿ ಸೋನ್ಯಾ 2020 ಕಟ್ತಾ ಇದಾರೆ. ನೋಡಿ, ಸ್ನೇಹಿತರೆ
ಈ ಒಂದು ಓಟದಲ್ಲಿ ಮಿನಿ ಸಿಪಾಯಿ ಸೋನಿಯಾ 2020 ಬಿ ಅಂಕಣದ ರಾಸುಗಳು ವಿಜಯಶಾಲಿಯಾಗಿರ್ತವೆ. ಸ್ನೇಹಿತರೆ, ವಿಡಿಯೋದಲ್ಲಿ ಮುಂದುವರಿಯೋದಕ್ಕಿಂತ ಮುಂಚೆ ಒಮ್ಮೆ ಈ ವಿಡಿಯೋವನ್ನ ನೋಡಿ. ಜೀವನದಲ್ಲಿ ಒಂದು ಸಲ ಆದ್ರೂ ಮನೆ ಕಟ್ಟಬೇಕು ಅಂತ ಎಲ್ಲ ಯೋಚನೆ ಮಾಡಿರ್ತೀರಾ. ಆದ್ರೆ ಮನೆ ಕಟ್ಟುವಾಗ ಆ ನಿಮ್ಮ ಹೊಸ ಮನೆಗೆ ಎಲೆಕ್ಟ್ರಿಕಲ್ ಐಟಮ್ ಮತ್ತು ಪ್ಲಂಬಿಂಗ್ ಐಟಮ್ ಅನ್ನ ತರೋಕೆ ಅಂತ ಸಾಮಾನ್ಯವಾಗಿ ನಮ್ಮ ಅಜ್ಜಂಪುರದ ಜನ ಬೆಂಗಳೂರು ಮತ್ತು ದಾವಣಗೆರೆಯ ಹಾದಿಯನ್ನ ಹಿಡಿದಿರ್ತೀರಾ. ಆದರೆ ಅಷ್ಟೊಂದು ತೊಂದರೆ ತೆಗೆದುಕೊಳ್ಳುವ ಅವಶ್ಯಕತೆ ಈಗ ನಿಮಗಿಲ್ಲ. ಅಜ್ಜಂಪುರದ ಬುಕ್ಕಂಬೂದಿ ರಸ್ತೆಯಲ್ಲಿ ಶಿವ ಸೂಪರ್ ಮಾರ್ಕೆಟ್ ಆಪೋಸಿಟ್ ಬೆಳಕು ಹೋಮ್ ಎಸೆನ್ಷಿಯಲ್ ಎಂಬುವ ಎಲೆಕ್ಟ್ರಿಕಲ್ ಮತ್ತು ಪ್ಲಂಬಿಂಗ್ ಐಟಮ್ಗಳು ದೊರೆಯುವ ಅಂಗಡಿ ಇದೆ. ಸ್ನೇಹಿತರೆ, ಈ ಅಂಗಡಿಯಲ್ಲಿ ನಿಮ್ಮ ಮನೆಗೆ ಬೇಕಾಗಿರುವಂತಹ ಎಲೆಕ್ಟ್ರಿಕಲ್ ಮತ್ತು ಪ್ಲಂಬಿಂಗ್ ಐಟಮ್ಗಳು ರೀಸನಬಲ್ ಪ್ರೈಸ್ ನಲ್ಲಿ ದೊರೆಯುತ್ತವೆ. ನಿಮ್ಮ ಹೊಸ ಮನೆಗೆ ಗಾಳಿ, ನೀರು, ಬೆಳಕುಗಳನ್ನು ಕೊಡುವಂತಹ ಎಲ್ಲಾ ಸಾಮಗ್ರಿಗಳನ್ನ ನೀವು ಇಲ್ಲಿ ಖರೀದಿ ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗಳಿಗೆ ಕರೆ ಮಾಡಿ. ಎರಡನೆಯ ಗಾಡಿಯಾಗಿ ಎ ಅಂಕಣದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಮನೆಯ ಗೂಳಿ ಮತ್ತೆ ಬೂಂಬರನ್ನ ಎ ಅಂಕಣದಲ್ಲಿ ಉಡ್ತಾ ಇದ್ದಾರೆ. ಇದರ ಎದುರಾಳಿಯಾಗಿ ಬ್ರ್ಯಾಂಡ್ ರಾಖಿಯನ್ನ ಸ್ನೇಹಿತರೆ ಬಿ ಅಂಕಣದಲ್ಲಿ ಉಡ್ತಾ ಇದ್ದಾರೆ. ತೋರಿಸ್ತೀನಿ ಬನ್ನಿ. ನೋಡಿ ಸ್ನೇಹಿತರೆ, ಬ್ರ್ಯಾಂಡ್ ರಾಖಿ ಮತ್ತೆ ಬ್ರ್ಯಾಂಡ್ ಡೆವಿಲ್ ಈ ಎತ್ತುಗಳನ್ನ ಬಿ ಅಂಕಣದಲ್ಲಿ ಉಡ್ತಾ ಇದ್ದಾರೆ. ಎರಡೂ ಕೂಡ ಅತ್ಯುತ್ತಮವಾದ ಪೈಪೋಟಿಯ ರಾಸುಗಳು. ನೋಡೋಣ ಈ ಎರಡು ಓಟದಲ್ಲಿ, ಎತ್ತುಗಳ ಓಟದಲ್ಲಿ ಯಾವ ರಾಸುಗಳು ವಿಜಯಶಾಲಿ ಆಗ್ತವೆ ಅಂತ ಹೇಳಿ ತೋರಿಸ್ತೀನಿ. ಟೈಮರ್ ಆನ್ ಆಗಿದೆ ಸ್ನೇಹಿತರೆ. ನೋಡಿ, ಬ್ರ್ಯಾಂಡ್ ಡೆವಿಲ್ ಮತ್ತೆ ಬ್ರ್ಯಾಂಡ್ ರಾಕಿ ಬಿ ಟ್ರ್ಯಾಕ್ ಅಲ್ಲಿ, ಎ ಟ್ರ್ಯಾಕ್ ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಮನೆಯ ಗೋಳಿ ಸ್ನೇಹಿತರೆ. ಸ್ನೇಹಿತರೆ, ಈ ಓಟದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಮನೆಯ ಗೂಳಿ ವಿಜಯಶಾಲಿ ಆಗಿದೆ. ನೋಡಿ, ಎ ಟ್ರ್ಯಾಕಿನ ರಾಸುಗಳು ವಿಜಯಶಾಲಿ ಆಗ್ತವೆ. ಸ್ನೇಹಿತರೆ ನೋಡಿ, ಮೂರನೇ ಗಾಡಿಯನ್ನಾಗಿ ದೊಡ್ಡಮ್ಮ ಮತ್ತೆ ರಣಗಲ್ನನ್ನ ಓಡ್ತಾ ಇದ್ದಾರೆ. ನೋಡಿ, ಬಿ ಅಂಕಣದಲ್ಲಿ ಎ ಟ್ರ್ಯಾಕ್ ಅಲ್ಲಿ ದೊಡ್ಡಮ್ಮ ರಣಗಲ್ ಎತ್ತುಗಳ ಎದುರಾಳಿಯಾಗಿ ಬೀರ ಮೈರ ಅಂತ ಈ ರಾಸುಗಳನ್ನ ಓಡ್ತಾ ಇದ್ದಾರೆ. ಬನ್ನಿ ಸ್ನೇಹಿತರೆ, ಈ ರಾಸುಗಳ ಒಂದು ಓಟವನ್ನ ತೋರಿಸ್ತೀನಿ. ಸ್ನೇಹಿತರೆ, ಈ ಒಂದು ಓಟ ಟೈ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬೀರ ಮೈರ ವರ್ಸಸ್ ದೊಡ್ಡಮ್ಮ ರಣಗಳು ಟೈ ಆಗಿದೆ ಅಂತೆ. ಸ್ನೇಹಿತರೆ ನೋಡಿ, ಮುಗಳಿಹಳ್ಳಿ ಗ್ರಾಮದಲ್ಲಿ ಅನೇಕ ಚಾಂಪಿಯನ್ ರಾಸುಗಳು ಆಗಮಿಸ್ತಾ ಇದಾವೆ. ಸ್ನೇಹಿತರೆ ಬನ್ನಿ, ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯಿಂದ ರಾಸುಗಳು ಬಂದಿದಾವೆ, ಎಲ್ಲಿಂದ ಅಂತ ಹೇಳಿ ನಿಮಗೆ ಸಂಪೂರ್ಣ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ, ರಾಕೆಟ್ ಅಂತ ಗಿರಿಯಾಪುರದ ರಾಸು ಸ್ನೇಹಿತರೆ. ಈ ಒಂದು ರಾಸುವಿನ ಒಂದು ಪರಿಚಯವನ್ನ ಮಾಡಿದೀನಿ. ಈ ರಾಸು ಕೂಡ ಮುಗಳಿಹಳ್ಳಿ ಗ್ರಾಮಕ್ಕೆ ಬಂದಿದೆ. ಬನ್ನಿ, ಈ ಎತ್ತಿನ ಬಗ್ಗೆ ಒಂದು ಸಣ್ಣ ಮಾಹಿತಿ ತಿಳಿಸ್ತೀನಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಇವತ್ತು ಮುಗಳಿಹಳ್ಳಿಗೆ ರಾಕೆಟ್ ಹಾಕೊಂಡ್ ಬಂದಿರಾ ಸರ್. ಇದ್ರ ಜೊತೆಲಿ ಇನ್ಯಾವ ರಾಸು ಜೋಡಿ ಮಾಡಿದ್ರ? ಶಿವ ಸರ್, ಸಿಹಳ್ಳಿ ಶಿವ. ಶಿವನಾ?